ಯಂತ್ರಗಳು ಕಲಿಯಬಲ್ಲವು ಅಷ್ಟೇ ಅಲ್ಲ, ಭವಿಷ್ಯವನ್ನೂ ಊಹಿಸಬಲ್ಲವು. ಇದೆಲ್ಲ ಹೇಗೆ ಸಾಧ್ಯ ಅಂತ ಅನ್ಸೋತಲ್ವಾ? ಇವತ್ತಿನ ಟೆಕ್ನಾಲಜಿ ಜಗತ್ತನ್ನೇ ರೂಪಿಸ್ತಿರುವ ಈ ಒಂದು ರಹಸ್ಯದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಬನ್ನಿ. ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಏನು? ಅದೇ, ಭವಿಷ್ಯವನ್ನು ಊಹಿಸೋಕೆ ಈ ಮಷಿನ್ಗಳಿಗೆ ಹೇಗೆ ಸಾಧ್ಯ ಆಗತ್ತೆ? ಹಿಂದೆಂದೂ ನೋಡದ ಡೇಟಾ ಬಗ್ಗೆ ಇವು ಇಷ್ಟು ನಿಖರವಾಗಿ ಹೇಳೋಕೆ ಹೇಗೆ ಕಲಿತವೆ? ಇದರ ಹಿಂದಿನ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋಣ. ಆ ಪ್ರಶ್ನೆಗೆ ಉತ್ತರ ಮಷೀನ್ ಲರ್ನಿಂಗ್. ಇದನ್ನೇ ಯಂತ್ರ ಕಲಿಕೆ ಅಂತಾನೂ ಕರೀತಾರೆ. ಇದು ಕೇವಲ ಒಂದು ಟೆಕ್ನಿಕಲ್ ಪದ ಅಷ್ಟೇ ಅಲ್ಲ, ಇದು ಯಂತ್ರಗಳಿಗೆ ತಾವಾಗಿಯೇ ಕಲಿಯುವ ಶಕ್ತಿಯನ್ನು ಕೊಡುವ ಒಂದು ಅದ್ಭುತ ವಿಧಾನ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಮಷೀನ್ ಲರ್ನಿಂಗ್ ಅನ್ನೋದು ಕಂಪ್ಯೂಟರ್ಗಳಿಗೆ ಅನುಭವದಿಂದ ಕಲಿಯೋಕೆ ಹೇಳ್ಕೊಡೋ ಒಂದು ರೀತಿ. ಹಳೇ ಡೇಟಾದಲ್ಲಿರೋ ಪ್ಯಾಟರ್ನ್ಸ್ಗಳನ್ನ ನೋಡಿ ಮುಂದೆ ಏನಾಗ್ಬೋದು ಅಂತ ನಿರ್ಧಾರ ತಗೊಳಕ್ಕೆ ಇದು ಸಹಾಯ ಮಾಡುತ್ತೆ. ಆದ್ರೆ ಒಂದು ವಿಷಯವನ್ನ ನೆನ್ಪಿಡ್ಬೇಕು, ಮಷೀನ್ ಲರ್ನಿಂಗ್ ಸಂಪೂರ್ಣವಾಗಿ ನಿಂತಿರೋದೇ ಡೇಟಾ ಮೇಲೆ. ಡೇಟಾ ಇಲ್ಲ ಅಂದ್ರೆ ಮಷೀನ್ ಲರ್ನಿಂಗ್ ಕೂಡ ಇಲ್ಲ. ಇದು ಹೇಗೆ ಅಂದ್ರೆ, ಮಷೀನ್ಗೆ ಕಲಿಯೋಕೆ ಬೇಕಾಗಿರೋ ಟೆಕ್ಸ್ಟ್ ಬುಕ್ ಇದ್ದ ಹಾಗೆ. ಡೇಟಾ ಎಷ್ಟು ಚೆನ್ನಾಗಿರುತ್ತೋ ಮಷೀನ್ ಅಷ್ಟು ಚೆನ್ನಾಗಿ ಕಲಿಯುತ್ತೆ. ಸರಿ, ಮಷೀನ್ಗಳು ಡೇಟಾದಿಂದ ಕಲಿಯುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಅದು ಕಲಿಯೋ ರೀತಿ ಹೇಗಿರುತ್ತೆ? ಇದರಲ್ಲಿ ಮುಖ್ಯವಾಗಿ 2 ವಿಧಾನಗಳಿವೆ. ನೋಡೋಣ ಬನ್ನಿ. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಸೂಪರ್ವೈಸ್ಡ್ ಲರ್ನಿಂಗ್ ಅಂದ್ರೆ ಒಬ್ಬ ಟೀಚರ್ ಪಾಠ ಮಾಡ್ದ ಹಾಗೆ. ಇಲ್ಲಿ ಡೇಟಾದಲ್ಲಿ ಪ್ರಶ್ನೆಗಳು ಅಂದ್ರೆ ಎಕ್ಸ್ ಮತ್ತು ಉತ್ತರಗಳು ಅಂದ್ರೆ ವೈ ಎರಡೂ ಇರುತ್ತೆ. ಆದ್ರೆ ಅನ್ಸೂಪರ್ವೈಸ್ಡ್ ಲರ್ನಿಂಗ್ನಲ್ಲಿ ಮಷೀನ್ ಒಬ್ಬ ವಿದ್ಯಾರ್ಥಿ ಇದ್ದ ಹಾಗೆ. ಉತ್ತರಗಳೇ ಇರೋದಿಲ್ಲ, ಕೇವಲ ಡೇಟಾವನ್ನ ನೋಡಿ ಅದರಲ್ಲೇ ಅಡಗಿರೋ ಗುಪ್ತ ಪ್ಯಾಟರ್ನ್ಗಳನ್ನ ತಾನಾಗಿಯೇ ಹುಡುಕಬೇಕು. ಸದ್ಯಕ್ಕೆ ನಾವು ಸೂಪರ್ವೈಸ್ಡ್ ಲರ್ನಿಂಗ್ ಕಡೆ ಗಮನ ಕೊಡೋಣ. ಯಾಕಂದ್ರೆ ಇಲ್ಲಿ ನಮ್ಮ ಗುರಿ ತುಂಬಾನೇ ಸ್ಪಷ್ಟವಾಗಿರುತ್ತೆ. ಕೊಟ್ಟಿರೋ ಇನ್ಪುಟ್ಟಿಂದ ಔಟ್ಪುಟ್ ಏನ್ ಬರುತ್ತೆ ಅಂತ ಊಹಿಸೋದು. ಇಲ್ಲಿ ಕೂಡ 2 ವಿಧ. ಒಂದು ವರ್ಗೀಕರಣ ಅಥವಾ ಕ್ಲಾಸಿಫಿಕೇಶನ್, ಅಂದ್ರೆ ಗುರಿ ಹೌದು ಅಥವಾ ಇಲ್ಲ, ಬೆಕ್ಕು ಅಥವಾ ನಾಯಿ ಅನ್ನೋ ತರ ಒಂದು ಕ್ಯಾಟಗರಿಗೆ ಸೇರಿರುತ್ತೆ. ಇನ್ನೊಂದು ಹಿಂಜರಿತ ಅಥವಾ ರೆಗ್ರೆಷನ್. ಇಲ್ಲಿ ಗುರಿ ಒಂದು ಸಂಖ್ಯೆಯಾಗಿರುತ್ತೆ. ಉದಾಹರಣೆಗೆ, ಒಂದು ಮನೆಯ ಬೆಲೆ ಎಷ್ಟು? ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋದಾದ್ರೆ, ಫ್ಲೈಟ್ ಟಿಕೆಟ್ ಬೆಲೆ ಎಷ್ಟಿರ್ಬೋದು ಅಂತ ಊಹಿಸೋದು ಒಂದು ರಿಗ್ರೆಷನ್ ಪ್ರಾಬ್ಲಮ್. ಯಾಕಂದ್ರೆ ಬೆಲೆ ಯಾವುದೇ ಸಂಖ್ಯೆ ಆಗಿರ್ಬೋದು. ಆದ್ರೆ ಕಸ್ಟಮರ್ಗಳನ್ನ ಬೇರೆ ಬೇರೆ ಗ್ರೂಪ್ಗಳಾಗಿ ವಿಂಗಡಿಸೋದು ಅದು ಕ್ಲಾಸಿಫಿಕೇಶನ್. ಸರಿ, ಮಷೀನ್ ಕಲಿಯೋಕೆ ಶುರು ಮಾಡೋ ಮುಂಚೆ ನಾವು ಅದಕ್ಕೆ ಕೊಡೋ ಡೇಟಾದ ಸ್ವಭಾವ ಅಥವಾ ಅದರ ಆಕಾರ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಅದರಲ್ಲಿ ಮೊದಲನೆಯದು ಸ್ಕ್ಯೂನೆಸ್. ಇದು ಡೇಟಾ ಎಷ್ಟು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳುತ್ತೆ. ಅಂದ್ರೆ ಡೇಟಾ ಒಂದು ಕಡೆಗೆ ಜಾಸ್ತಿ ವಾಲಿಕೊಂಡಿದ್ಯಾ ಅಥವಾ ಮಧ್ಯದಲ್ಲಿ ಕರೆಕ್ಟಾಗಿ ಹರಡ್ಕೊಂಡಿದ್ಯಾ ಅಂತ. ಉದಾಹರಣೆಗೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಡೇಟಾ ಒಂದು ಬೆಲ್ ಶೇಪ್ನಲ್ಲಿ ಮಧ್ಯದಲ್ಲಿ ಜಾಸ್ತಿ ಇದ್ದು 2 ಕಡೆ ಸಮವಾಗಿ ಹರಡಿಕೊಂಡಿರುತ್ತೆ. ವಯಸ್ಕರ ಎತ್ತರವನ್ನೇ ತಗೊಳ್ಳಿ, ಹೆಚ್ಚಿನವರು ಸರಾಸರಿ ಎತ್ತರ ಇರ್ತಾರಲ್ವಾ? ಆದ್ರೆ ರೈಟ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ನೋಡಿ, ಇಲ್ಲಿ ಹೆಚ್ಚಿನ ಡೇಟಾ ಎಡಗಡೆ ಇರುತ್ತೆ, ಆದ್ರೆ ಉದ್ದನೆಯ ಬಾಲ ಬಲಗಡೆಗೆ ಚಾಚ್ಕೊಂಡಿರುತ್ತೆ. ಜನರ ಆದಾಯ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ. ಹೆಚ್ಚಿನವರದು ಮಧ್ಯಮ ಆದಾಯ, ಆದ್ರೆ ಕೆಲವರದು ಅತಿ ಹೆಚ್ಚು ಆದಾಯ ಇರೋದ್ರಿಂದ ಅದು ಗ್ರಾಫ್ನ ಬಾಲವನ್ನ ಬಲಕ್ಕೆ ಎಳೆಯುತ್ತೆ. ಹಾಗೆಯೇ ಲೆಫ್ಟ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಬಾಲ ಎಡಗಡೆಗೆ ಇರುತ್ತೆ. ಇದಕ್ಕೆ ನಿವೃತ್ತಿ ವಯಸ್ಸು ಒಂದು ಉದಾಹರಣೆ. ಹೆಚ್ಚಿನವರು 60-65 ವರ್ಷಕ್ಕೆ ನಿವೃತ್ತರಾದ್ರೆ ಕೆಲವರು ಅದಕ್ಕೂ ಮೊದಲೇ ರಿಟೈರ್ ಆಗ್ತಾರೆ ಅಲ್ವಾ? ಹಾಗಾಗಿ ಬಾಲ ಎಡಕ್ಕೆ ವಾಲುತ್ತೆ. ಡೇಟಾ ಶೇಪ್ ಅರ್ಥ ಮಾಡ್ಕೊಳ್ಳೋ ಇನ್ನೊಂದು ಮೆಟ್ರಿಕ್ ಅಂದ್ರೆ ಕರ್ಟೋಸಿಸ್. ಇದು ಡೇಟಾ ಡಿಸ್ಟ್ರಿಬ್ಯೂಷನ್ನ ತುದಿಗಳು ಅಂದ್ರೆ ಬಾಲಗಳು ಎಷ್ಟು ದಪ್ಪ ಅಥವಾ ತೆಳ್ಳಗಿವೆ ಅಂತ ಅಳತೆ ಮಾಡುತ್ತೆ. ಸರಿ, ಈಗ ಈ ಇಡೀ ವಿಶ್ಲೇಷಣೆಯ ಒಂದು ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬರೋಣ. ಡೇಟಾದಲ್ಲಿ ಅಡಗಿರೋ ಸಂಬಂಧಗಳನ್ನ ನಾವು ಅಂಕಿಅಂಶಗಳ ಮೂಲಕ ಹೇಗೆ ಕಂಡುಹಿಡಿಯಬಹುದು? ಒಂದು ಉದಾಹರಣೆ ಜೊತೆ ನೋಡೋಣ. ನಮ್ಮ ಮುಂದಿರೋ ಪ್ರಶ್ನೆ ಇದು: ಒಬ್ರು ಅಥ್ಲೀಟ್ ಆಗಿರೋದ್ಕೂ ಸ್ಮೋಕಿಂಗ್ ಮಾಡೋದ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅಥವಾ ಅವೆರಡೂ ಒಂದಕ್ಕೊಂದು ಸಂಬಂಧವೇ ಇಲ್ಲದ ವಿಷಯಗಳ? ಇದನ್ನ ಕಂಡುಹಿಡಿಯೋಕೆ ನಾವು ಕೈ-ಸ್ಕ್ವೇರ್ ಅನ್ನೋ ಒಂದು ಟೆಸ್ಟ್ ಬಳಸ್ಬೋದು. ಮೊದಲಿಗೆ ನಮಗೆ ಸಿಕ್ಕಿರೋ ನಿಜವಾದ ಡೇಟಾವನ್ನ ನೋಡೋಣ. ಇದನ್ನ ಅಬ್ಸರ್ವ್ಡ್ ಡೇಟಾ ಅಂತಾರೆ. ಈ ಟೇಬಲ್ ಪ್ರಕಾರ 4 ಜನ ಅಥ್ಲೀಟ್ಗಳು ಸ್ಮೋಕ್ ಮಾಡ್ತಾರೆ, 14 ಜನ ಮಾಡಲ್ಲ. ಹಾಗೇನೆ ಅಥ್ಲೀಟ್ ಅಲ್ಲದವರಲ್ಲಿ 10 ಜನ ಸ್ಮೋಕ್ ಮಾಡ್ತಾರೆ, ಆದ್ರೆ ಯಾರೂ ನಾನ್ ಸ್ಮೋಕರ್ ಇಲ್ಲ. ಇದು ವಾಸ್ತವ.
ಈಗ ಒಂದು ವೇಳೆ ಅಥ್ಲೀಟ್ ಆಗಿರೋದಕ್ಕೂ ಸ್ಮೋಕಿಂಗೂ ಯಾವುದೇ ಸಂಬಂಧನೇ ಇರಲಿಲ್ಲ ಅಂದಿದ್ರೆ ಆಗ ಡೇಟಾ ಹೇಗಿರ್ಬೇಕಿತ್ತು? ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು ಈ ಸಂಖ್ಯೆಗಳನ್ನ ನಿರೀಕ್ಷೆ ಮಾಡ್ತಿದ್ವಿ. ಇದನ್ನ ಎಕ್ಸ್ಪೆಕ್ಟೆಡ್ ಡೇಟಾ ಅಂತಾರೆ. ಹಾಗಾದೆ ವಾಸ್ತವಕ್ಕೂ ನಮ್ಮ ನಿರೀಕ್ಷೆಗೂ ಇರೋ ವ್ಯತ್ಯಾಸವನ್ನ ಹೇಗಳೆಯೋದು? ಅದಕ್ಕಿರೋ ಸೂತ್ರವೇ ಇದು. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಗಮನಕ್ಕೆ ಬಂದಿರೋ ಡೇಟಾ ಮತ್ತು ನಾವು ನಿರೀಕ್ಷೆ ಮಾಡ್ತಿದ್ದ ಡೇಟಾ ನಡುವೆ ಎಷ್ಟು ಅಂತರ ಇದೆ ಅಂತ ಇದು ಲೆಕ್ಕ ಹಾಕುತ್ತೆ. ಈ ಅಂತರ ಜಾಸ್ತಿ ಆದಷ್ಟು ಆ ಎರಡು ವಿಷಯಗಳ ನಡುವೆ ಏನೋ ಒಂದು ಸಂಬಂಧ ಇದೆ ಅಂತ ಅರ್ಥ. ಸಂಖ್ಯಾಶಾಸ್ತ್ರದಲ್ಲಿ ನಾವು H0 ಅಂತ ಒಂದು ಕಲ್ಪನೆ ಮಾಡ್ಕೊಳ್ತೀವಿ, ಅಂದ್ರೆ ಎರಡಕ್ಕೂ ಸಂಬಂಧ ಇಲ್ಲ ಅಂತ. ಆದ್ರೆ ನಮ್ಮ ಟೆಸ್ಟ್ ಪ್ರಕಾರ ವಾಸ್ತವಕ್ಕೂ ನಿರೀಕ್ಷೆಗೂ ದೊಡ್ಡ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಆ ಸಂಬಂಧ ಇಲ್ಲ ಅನ್ನೋ ಕಲ್ಪನೆಯನ್ನ ತಿರಸ್ಕರಿಸಿ ಅಥ್ಲೀಟ್ ಆಗಿರೋದಕ್ಕೂ ಸ್ಮೋಕಿಂಗಿಗೂ ಸಂಬಂಧ ಇದೆ ಅಂತ ತೀರ್ಮಾನಕ್ಕೆ ಬರ್ತೀವಿ. ನೋಡಿ, ಡೇಟಾದಲ್ಲಿ ಅಡಗಿರೋ ಇಂಥ ಸಂಬಂಧಗಳನ್ನೇ ಮಷೀನ್ ಹುಡುಕಿ ಕಲಿಯೋದು. ಹಾಗಾದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೇನ್ ಗೊತ್ತಾಗುತ್ತೆ? ಡೇಟಾದ ಆಕಾರವನ್ನ ಅರ್ಥ ಮಾಡ್ಕೊಳ್ಳೋದು, ಅದ್ರೊಳಗಿನ ಸಂಬಂಧಗಳನ್ನ ಪರೀಕ್ಷೆ ಮಾಡೋದು, ಇದೆಲ್ಲ ಕೇವಲ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಇದುವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಡಿಪಾಯ. ನಿಜಕ್ಕೂ ನಾವು ಮಾತಾಡಿದ್ದ ಸ್ಕ್ಯೂನೆಸ್, ಕರ್ಟೋಸಿಸ್, ಖೈ-ಸ್ಕ್ವೇರ್ ಟೆಸ್ಟ್ ಈ ಥರದ ಸರಳ ಅನ್ನಿಸೋ ಪರಿಕಲ್ಪನೆಗಳೇ ಇವತ್ತಿನ ಅತ್ಯಾಧುನಿಕ AI ಮಾಡೆಲ್ಗಳ ಹಿಂದಿರೋ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ಸ್. ಈ ಅಡಿಪಾಯ ಇಲ್ಲದೆ ಅಷ್ಟು ದೊಡ್ಡ AI ಅನ್ನೋ ಕಟ್ಟಡವನ್ನ ಕಟ್ಟೋಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡ್ಬೇಕಾದ ಪ್ರಶ್ನೆ: ಮಷೀನ್ಗಳು ಕಲಿಯೋದು ನಾವು ಕೊಟ್ಟ ಹಳೇ ಡೇಟಾದಿಂದ. ಒಂದು ವೇಳೆ ಆ ಐತಿಹಾಸಿಕ ಡೇಟಾದಲ್ಲಿ ನಮ್ಮ ಸಮಾಜದ ತಪ್ಪುಗಳು, ನಮ್ಮ ಪೂರ್ವಾಗ್ರಹಗಳು ಎಲ್ಲವೂ ಅಡಗಿದ್ರೆ, ಅದರ ಮೇಲೆ ಕಟ್ಟಿದ AI ಒಂದು ಉತ್ತಮವಾದ, ನ್ಯಾಯಯುತವಾದ ಭವಿಷ್ಯವನ್ನ ಹೇಗ್ತಾನೇ ರೂಪಿಸೋಕೆ ಸಾಧ್ಯ? ಇದೊಂದು ನಾವು ಯೋಚಿಸಲೇಬೇಕಾದ ವಿಷಯ.